ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಬರ್ರಿ ಸಂಕ್ರಾಂತಿ ಹಬ್ಬ ಹೆಂಗೆ ಮಾಡೀನಿ ಅಂತೇಳಿ ಹೇಳ್ತೀನಿ ನಿಮಗೆ. ವಿಡಿಯೋ ನೋಡ್ರಿ. ಈಗ ಕಡಲೆಬೇಳೆ ಕುದಿಸಿ ಇಟ್ಟೀನಿ. ನಮ್ಮ ಸೈಡ್ ಎಲ್ಲ ಹಬ್ಬಕ್ಕೂ ಹೋಳಿಗೆ ಮಾಡ್ತಾರೆ, ಕಡಲೆಬೇಳೆ ಹೋಳಿಗೆ. ಹಂಗಂದು ಕಡಲೆಬೇಳೆ ಕುದಿಸಿ ರುಬ್ಬಿಟ್ಟಿನಿ. ಆಂಬ್ರ ಮಾಡ್ಲಿಕ್ಕೆ ಎಲ್ಲ ಉಳ್ಳಾಗಡ್ಡಿ ಕೊಬ್ಬರಿ ಎಲ್ಲ ಹುರಿದಿಟ್ಟಿದೆ, ಎಲ್ಲ ರೆಡಿ ಮಾಡಿ ನೋಡ್ರಿ. ನಾ ಮೊದಲೆಲ್ಲ ಕಟ್ಟಿನ ಸಾರಿಂದು ಕಡಲೆಬೇಳೆ ಕುದಿಸಿಂದೆಲ್ಲ ಬ್ಲಾಗ್ ಮಾಡಿ ಹಾಕಿದ, ಹಂಗಂದು ನಾವು ಅದೇನು ಮಾಡಿಲ್ಲ. ಹಿಟ್ಟನ್ನು ನಾದಿಟ್ಟಿನೀಗ ಕಲಸೀನಿ ಹದ ಬರಲಿ ಅಂಥೇಳಿ ಮೊದಲೇ. ಈಗ ಬೇಳೆ ಕುದಿಸಿ ರುಬ್ಬಿಟ್ಟು ಕಟ್ಟಿನ ಸಾರು ಆಂಬ್ರ ಅಂತೇವೆ ನಮ್ಮ ಸೈಡು. ಕಟ್ಟಿನ ಸಾರು ಮಾಡಿ ಇಟ್ಟೀನಿ. ನಿನ್ನೆ ತಲೆ ಸ್ನಾನ ಮಾಡಿದಲ್ಲ, ಹಂಗಂದು ಚಳಿ ಇದ್ದು ಭಾಳ ಸ್ವಲ್ಪ ಬಿಸಿಲು ಬರ್ತನ ಆಯ್ತದ ಅಂಥೇಳಿ ಅದಿಷ್ಟು ಮಾಡಿಟ್ಟು ಹೊರಗಿಂದೆಲ್ಲ ತೊಳಿಲತ್ತೀನಿ ನೋಡ್ರಿ. ಹೊರಗೆಲ್ಲ ರಂಗೋಲಿ ಅದು ಹಾಕೋದಿರ್ತದೆ ಅಂಥೇಳಿ ಹುಡುಗಿಯರು ಹಾಕ್ತಾರೆ. ನಾಳೆತನ ತೊಳೆದು ಸ್ನಾನ ಮಾಡಿ ಹೋಳಿಗೆ ಮಾಡಿದ್ರಾಯ್ತು ಅಂಥೇಳಿ ಹಬ್ಬ ಇದ್ದಿನ ಸಲುವಾಗಿ ಮ್ಯಾಲಿನ ಚಿಡಿ ಎಲ್ಲ ತೊಳ್ಕೊಂಡು ಬಂದೀನಿ. ಸೈಡಿಗೆ ಕಂಪೌಂಡೆಲ್ಲ ಸೈಡಿಗೆ ಕೊಲ್ಲ ಇದ್ದಲ್ಲಿ ಈ ಸೈಡು ಕಿರಾಯದವ್ರು ಅದಲ್ಲ ನಮ್ಮಲ್ಲಿ ರೆಂಟಿಗಿದ್ದೀನಿ. ಅವರು ಹಾಕಿಂದ ಹುಡುಗಿದು ಡೆಲಿವರಿ ಆಗ್ಯದ ಇಲ್ಲ, ಹಂಗಂದು ನಾನೇ ತೊಳಿಲತ್ತೀನಿ. ಅವರಿದ್ದಾರೆ ಅವರೇ ತೊಳಿತೀರಿ. ಹಂಗಂದಕ್ಕೆ ತವ್ರ ಮನೆಗೆ ಡೆಲಿವರಿ ಮಾಡ್ಕೊಳಕ್ಕೆ ಹೋಗ ಬಾಣ್ತನ ಮಾಡ್ಕೊಳತ್ತವ. 2 ತಿಂಗಳಾಯ್ತು ಆಗಿ. ಈಗ ನೋಡ್ರಿ ಎಲ್ಲ ತೊಳೆದೀನಿ, ಹೊರಗಿನ ತೊಳಿಲತ್ತೀನಿ. ಎಲ್ಲ ಕ್ಲೀನ್ ಮಾಡ್ಲಿಕ್ಕೆ 1 ತಾಸು ಆಗ್ತದೆ ನನಗೆ ತೊಳಿಲಕ್ಕದು. ತೊಳೆದು ಸ್ನಾನ ಮಾಡಿ ಹೋಳಿಗೆ ಮಾಡ್ತೀನಿ. ನಿಮ್ಮ ಸೈಡೆಲ್ಲ ಸಂಕ್ರಾಂತಿ ಹಬ್ಬ ಹೆಂಗೆ ಮಾಡ್ತಾರೆ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾನು ಕಂಟಿನ್ಯೂ ಬ್ಲಾಗ್ ಹಾಕ್ಲಿಕ್ಕೆ ಸ್ವಲ್ಪ ಆಗ್ಲತ್ತಿಲ್ಲ, ಕೆಲಸ ಇರ್ತದಲ್ಲ ಭಾಳ. ಎಲ್ಲರೂ ಹೋಗೋರು ಇರ್ತಾರೆ, ನಾವು ಬೇಕಿನೇ ಮಾಡ್ಕೋಬೇಕು. ಹಂಗಂದು ಸ್ವಲ್ಪ ಕಷ್ಟ ಆಗ್ಲತ್ತದ, ಅಟ್ಟೆ ಮಾಡಿದ್ರೆ ಆಗ್ತದ. ಟ್ರೈ ಮಾಡ್ಲತ್ತೀನಿ ಡೈಲಿ ಹಾಕ್ಬೇಕಂತೇಳಿ. ಇನ್ನು ಮುಂದೆ ಡೈಲಿ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ. ಈಗ ಸ್ನಾನ ಮಾಡ್ಕೊಂಡು ಬಂದು ಹೋಳಿಗೆ ಮಾಡತ್ತೀನಿ. ಅವರಿಗೆ ಪೂಜೆ ಮಾಡ್ದೆ, ದೇವರಿಗೆ ಪೂಜೆ ಅದು ಮಾಡಿ ಹೋಳಿಗೆ ಮಾಡತ್ತೀನಿ. ನಾ ಹೋಳಿಗೆ ಹೆಂಗೆ ಮಾಡೀನಿ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ಮೊದಲನ್ನ ಹಾಕಿನಿ ಹೋಳಿಗೆ ಮಾಡಿದ್ದು, ಮತ್ತು ಒಂದು ಸ್ವಲ್ಪ ಹಾಕಿನ ಅಷ್ಟೇ. ಈಗ ಜಾಸ್ತಿ ಏನು ಹಾಕಿಲ್ಲ, ವಿಡಿಯೋ ಮಾಡಿದೆ ಅಷ್ಟೇ. ನಂದು ಹೋಳಿಗೆ ಹೆಂಗೆ ಬಂದವ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ನಂಬಲ್ಲಿ ಹುಡುಗಿಯರು ಅಷ್ಟು ಜಾಸ್ತಿ ಹೋಳಿಗೆ ತಿನ್ನಲ್ಲ, ಕಟ್ಟಿನ ಸಾರು ಚಪಾತಿ ತಿಂತಾರೆ. ಹಂಗಂತ ಕಟ್ಟಿನ ಸಾರು ಬರೋ ಕಡೆಯಿಂದರ ಬ್ಯಾಳೆ ಹಾಕ್ತೀನಿ. ನಂಬಲ್ಲಿ ನಮ್ಮ ಯಜಮಾನ್ರು ನಾನು ಹೋಳಿಗೆ ಊಟ ಮಾಡಿದೆ. ಅವರು ಬಿಸಿ ಒಂದು ಸಲ ಅಷ್ಟೇ, ಏನೋ ಒಬ್ಬೊಬ್ಬರು ತಿಂತಾರೆ, ಮೂವರು ತಿನ್ನಲ್ಲ ಏನಿಲ್ಲ. ಹಾಲು ತುಪ್ಪ ಇತ್ತು ಅಂದ್ರೆ ನೀವು ನೋಡ್ರಿ ಹೋಳಿಗೆ ಹಂಗೆ ಬರ್ಲತ್ತಾವ. ಹೋಳಿಗೆ ಮಾಡ್ಲಿಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಇತ್ತಂದ್ರೆ ಹೋಳಿಗೆ ಮಾಡೋದೇನು ಲೇಟ್ ಆಗ್ತಲ್ಲ. 1 kg ಬ್ಯಾಳಿದಾದ್ರೂ ಮಾಡ್ಬೋದು, ಜಲ್ದಿ ಆಗ್ತಾವ. ನೋಡ್ರಿ ಉಬ್ಲತ್ತಾವ ನೋಡ್ರಿ. ಈಗ ಹೋಳಿಗೆ ಎಷ್ಟು ಚಂದ ಉಬ್ಬಿ ಹೊಂಟವ, ಸ್ಮೂತ್ ಆಗ್ತಾವ. ಹೋಳಿಗೆ ಮಾಡ್ಲಿಕ್ಕೆ ಬಂದು ಅಂದ್ರೆ ಬರೋರಿಗೆ ಅಷ್ಟೇ, ಬರ್ಲಾರ್ದವ್ರಿಗೆ ಅಷ್ಟು ಚಲೋ ಆಗಲ್ಲ. ನಿನ್ನೆ ಕಾಯಿ ಹೋಳಿಗೆ ಮಾಡಿದೆಲ್ಲ, ಶೇಂಗಾ ಎಳ್ಳಿನ ಹೋಳಿಗೆ ಮಾಡಿದೆ. ಇವತ್ತು ಕಡಲೆಬೇಳೆದು ಮಾಡ್ಲತ್ತೀನಿ. ನಮ್ಮೂರಾಗ ಸಂಕ್ರಾಂತಿ ಹಬ್ಬದ ವಿಶೇಷತೆ ಏನಂದ್ರೆ, ಇರ್ಬದ್ದೇಶ್ವರ ಟೆಂಪಲ್ ಅದ ನಂಬಲ್ಲಿ. ಇರ್ಬದ್ದೇವ್ರ ಮದುವೆ ಇರ್ತದಂತ ಹಬ್ಬದ ದಿವಸ. ಹಂಗಂದು 4 ದಿನ ಹಬ್ಬಕ್ಕೆ 4 ದಿನ ಪೈಲೆ ಎಣ್ಣೆ ಹಚ್ಚೋ ಕಾರ್ಯಕ್ರಮ ಮತ್ತು ಅರಿಶಿಣ ಹಚ್ಚೋದು ಇರ್ಬದೇವ್ರಿಗೆ ಮತ್ತು ಅವ್ರ ಹೆಂಡತಿಗೆ ಇರ್ತದೆ. ಅಷ್ಟು ಕೆಲಸ ಆಯ್ತದ. ಆಮೇಲೆ ಹಬ್ಬದ ದಿನ ಶಲ್ಯ ಸುಡ್ತದಂತ, ಅವತ್ತೇ ಮದುವೆ ಇರ್ತದೆ.
ಅವತ್ತಿನ ದಿವಸ ಮದುವೆ ಆಗೋ ಟೈಮಿನಾಗ ಶಲ್ಯ ಸುಡ್ತದಂತ ಹಂಗಂದು ಅವತ್ತು ಶಲ್ಯ ಸುಡ್ತದ 11 ತಾರೀಕು 14 ತಾರೀಕು ಶಲ್ಯ ಸುಡ್ತದ ರಾತ್ರಿಗೆ. ಅವತ್ತಿನ ಹಿಡಿದು ಪಾಲ್ಕಿ ಇರ್ತದೆ ನೋಡಿರಿ 26 ಜನವರಿ ತನಕ ರೋಜ್ ದಿನ ಪಾಲ್ಕಿ ಇರ್ತದೆ ಡೇಲಿ ರಾತ್ರಿಗೆ. 26ಗೆ ತೇರು ಎಳಿತದ, ಜಾತ್ರೆ ಇರ್ತದೆ ಅವತ್ತು ನಮ್ಮೂರಾಗ. ಹಂಗಂದು ಸಂಕ್ರಾಂತಿ ವಿಶೇಷತೆ ಇದೆ ನೋಡ್ರಿ. ನೆಕ್ಸ್ಟ್ ವಿಡಿಯೋದಾಗ ನಾ ಶಲ್ಯ ಸುಡೋದು ಕ್ಲಿಪ್ ಸಿಕ್ಕತ್ತಂದ್ರೆ ಹಾಕ್ತೀನಿ. ಈಗ ನೋಡ್ರಿ ಹೋಳಿಗೆ ನೋಡ್ರಿ ಎಷ್ಟು ಸ್ಮೂತು, ಒಂದು ಕೈನಿಂದ ಎತ್ತದ್ರೂ ಬರ್ತಾವೆ. ಇನ್ನೂ ದೊಡ್ಡವು ಭೀ ಮಾಡ್ಬೋದು. ನಾನು ಬ್ಯಾಳಿ ಥೋಡೆ ಹಾಕಿ ಮಾಡ್ತೀನಲ್ಲ ಹಂಗಂದು ಸಣ್ಣ ಸಣ್ಣ ನಡೀತಾವೆ ಅಂಥೇಳಿ ಹೆಂಚಿನ ತುಂಬಾ ಬರ್ತಾವೆ ನನಗೆ ಮಾಡ್ತೀನಿ ನೋಡ್ರಿ. ಹಂಗೆ ಉಬ್ಬ ಹೊಂಟಾವ ನೋಡ್ರಿ ಹೋಳಿಗೆ ಫುಲ್ ಸ್ಮೂತ್ ಆಗ್ತಾವೆ. ಈ ಹಂಚಿನ ಸೈಜಿಂದ ಭೀ ಮಾಡ್ತೀನಿ ಅಂದ್ರೆ ನಾವು ಸ್ವಲ್ಪ ಹಾಕ್ತೀನಲ್ಲ ಸಣ್ಣ ಸಣ್ಣ ಇರಲ್ಲ ಅಂಥೇಳಿ ಹಾಗೆ ಮಾಡೀನಿ. ಈಗ ಸಣ್ಣ ಚಪಾತಿ ಊಟ ಮಾಡ್ತೀನಿ ಅಂದ್ರೆ ಅದೇ ಬಿಟ್ಟಿದ್ದಲ್ಲ ನಾದಿಂದು ಅದಕ್ಕೆ ಚಪಾತಿ ಮಾಡ್ಕೊತ ಕಟ್ಟಿನ ಸಾರು ಚಪಾತಿ ಊಟ ಮಾಡಬೇಕು. ಲಾಸ್ಟಿಗೆ ನಾವಿಷ್ಟು ಚಪಾತಿ ಮಾಡಿ ಈಗ ಊಟ ಮಾಡತ್ತೀನಿ ನೋಡ್ರಿ. ನೀವು ಭೀ ಊಟ ಮಾಡಾಟ್ರಿ ಅಂತೇಳಿ ಬನ್ನಿರಿ. ಮೊಸರಿಂದ ಮೆಣಸಿನ್ಕಾಯಿ ಹುರಿದಿದ್ದ, ತುಪ್ಪ ಹಾಲು ಹಾಕ್ಕೊಳ್ಳಿನಷ್ಟೇ. ಪಾಪಡ ಹುರಿದಿದ್ದ, ಬಜ್ಜಿ ಅದ ಹಾಕ್ಲಿಕ್ಕಾಗಿಲ್ಲ. ಲೇಟಾಗಿತ್ತು ಇಷ್ಟೆಲ್ಲ ಕೆಲಸ ಮಾಡೋಕೆ ಹಂಗಂದು ಹಾಕಿಲ್ಲ. ಈ ನಂದು ಸಂಕ್ರಾಂತಿ ಹಬ್ಬದ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ. ಇನ್ನೊಂದು ಸಲ ಹೇಳ್ತೀನಿ ನೋಡಿರಿ ಹಬ್ಬದ ಮುಂದೆ ಎಷ್ಟು ರೆಸಿಪಿ ಮಾಡೀನಿ. ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್. ನಮ್ಮ ಸಣ್ಣ ಮತ್ತು ನಮ್ಮ ಮಗಳು ದೊಡ್ಡಕಿ ಇಬ್ಬರು ಕಲ್ತು ರಂಗೋಲಿ ಹಾಕ್ಯಾರ. ಕಲರೆಲ್ಲ ತುಂಬಿ ಹೆಂಗೆ ಹಾಕ್ಯಾರ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಗೇಟಿಗೆಲ್ಲ ಹೂವು ಅದು ಕಟ್ಟಿ ಮಾಡಿ ಎಲ್ಲನ ಕ್ಲೀನ್ ಮಾಡಿಕೊಟ್ಟ ಅವರಿಬ್ಬರು ಕಲ್ತು ಮಾಡ್ಯಾರ ಇಷ್ಟೇ ಎಲ್ಲ. ಇನ್ನೊಂದು ವಿಡಿಯೋಕ್ಕೆ ಎಳ್ಳು ಬೆಲ್ಲ ಹಂಚೋದು ಹಾಕ್ತೀನಿ. ಬಾಯ್.